ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ವಾರ ಅಂದರೆ 9 ಮಾರ್ಚ್ 2025ರಿಂದ 15 ಮಾರ್ಚ್ 2025ರವರೆಗೆ ವಾರ ಫಲಗಳ ಬಗ್ಗೆ, ದ್ವಾದಶ ರಾಶಿಗಳಿಗೆ ವಾರ ಫಲಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಮುಖ್ಯವಾಗಿ ವೃಶ್ಚಿಕ ರಾಶಿ, ಅದರಲ್ಲಿಯೂ ಈ ಮಾರ್ಚ್ 14ರಂದು ಹುಣ್ಣಿಮೆ ದಿನ, ಹೋಳಿ ಹಬ್ಬದಂದು ಚಂದ್ರಗ್ರಹಣವು ಆಗ್ತಾ ಇದೆ. ಆದರೂ ಈ ನಮ್ಮ ಇಂಡಿಯಾ ಕಾಲಮಾನದ ಪ್ರಕಾರ ಉದಯ 9 ಗಂಟೆ ಮೇಲೆ ಆಗ್ತಾ ಇರುವಂತಹ ಕಾರಣದಿಂದ ಭಾರತ ದೇಶದಲ್ಲಿ ಈ ಚಂದ್ರಗ್ರಹಣವು ಅಂದರೆ ಚಂದ್ರಗ್ರಹಣ ಪ್ರಭಾವವು ಇದು ನಮಗೆ ಈ ಚಂದ್ರಗ್ರಹಣ ಪ್ರಭಾವವು ನಮಗೆ ಈ ಚಂದ್ರಗ್ರಹಣ ಪ್ರಭಾವ ಇರುವುದಿಲ್ಲ, ಭಾರತೀಯರಿಗೆ ಇರುವುದಿಲ್ಲ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರದಲ್ಲಿ ಉತ್ತಮ ಧನಯೋಗ ಪ್ರಾಪ್ತಿ ಇದೆ. ಧನಯೋಗ ವಿವಿಧ ಮಾರ್ಗಗಳ ಮುಖಾಂತರ ಧನಾಕರ್ಷಣೆ ಮತ್ತು ಧನಯೋಗವನ್ನು ಪಡೆಯುವುದಕ್ಕೆ ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಅನುಕೂಲವಾಗುತ್ತೆ. ಈ ವೃಶ್ಚಿಕ ರಾಶಿ ಜಾತಕರ ಆಲೋಚನಾ ವಿಧಾನವು ತುಂಬ ಒಳ್ಳೆಯದಾಗಿರುತ್ತೆ. ಇವರು ಒಳ್ಳೆಯ ವಿಷಯಗಳ ಬಗ್ಗೆ ಮತ್ತು ಸಕಾರಾತ್ಮಕ ವಿಷಯಗಳ ಬಗ್ಗೆ ಇವರ ಯೋಚನೆ ವಿಧಾನದಿಂದ ಕೆಲವು ನಿರ್ಧಾರಗಳು ತಗೊಳ್ಳೋದರಲ್ಲಿ ಇವರು ಯಶಸ್ವಿಯಾಗ್ತಾರೆ. ಮುಖ್ಯವಾಗಿ ಇವರಿಗಿರುವಂತಹ ಪ್ರತಿಭೆ, ಇವರಿಗಿರುವಂತಹ ಜಾಣತನದಿಂದ ಇವರು ಯೋಚನೆ ಮಾಡುವಂತಹ ರೀತಿ ಅನೇಕ ಜನರನ್ನು, ಮುಖ್ಯವಾಗಿ ಮೇಲಧಿಕಾರಿಗಳನ್ನು, ಸಹೋದ್ಯೋಗಿಗಳನ್ನು ಆಶ್ಚರ್ಯಚಕಿತರನ್ನು ಮಾಡುತ್ತೆ. ವೃಶ್ಚಿಕ ರಾಶಿಯವರು ಈ ವಾರದಲ್ಲಿ ಕಾಂಟ್ರವರ್ಸಿ ವಿಷಯಗಳಲ್ಲಿ, ವಿವಾದಕ್ಕೆ ಅನುಕೂಲ ಮಾಡುವಂತಹ ವಿಷಯಗಳಲ್ಲಿ ದಯವಿಟ್ಟು ತಲೆ ಹಾಕಬೇಡಿ. ಈ ವಾರದಲ್ಲಿ ವೃಶ್ಚಿಕ ರಾಶಿಯವರು ಎಷ್ಟು ಮಟ್ಟಿಗೆ ನೀವು ಈ ವಿವಾದಗಳಿಗೆ, ವಾಗ್ವಿವಾದಗಳಿಗೆ, ಮನಸ್ತಾಪಗಳಿಗೆ ದೂರ ಇರ್ತಾರೋ ಅಷ್ಟು ನೀವು ಮಾನಸಿಕ ಪ್ರಶಾಂತದಿಂದ ಈ ವಾರದಲ್ಲಿ ನೀವು ಜೀವನವನ್ನು ಕಳೆಯಬಹುದು. ಮುಖ್ಯವಾಗಿ ಕೆಲವು ಅಪವಾದಗಳು ಅನಾವಶ್ಯಕವಾಗಿ, ನಿಮ್ಮ ತಪ್ಪು ಇಲ್ಲದಿದ್ದರೂ ಕೆಲವು ಅಪವಾದಗಳು ನಿಮ್ಮ ಮೇಲೆ ಬರುವಂತಹ ಸಾಧ್ಯತೆ ಈ ವಾರದಲ್ಲಿ ನೀವು ಕಾಣಬಹುದು. ಈ ಸಮಯದಲ್ಲಿ, ಅಂತಹ ಸಂದರ್ಭಗಳಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು, ನಿಮ್ಮ ಆತ್ಮ ಸ್ವಾಭಿಮಾನ ಅನ್ನುವುದು ನಿಮಗೆ ಒಂದು ರಕ್ಷಣಾ ಕವಚವಾಗಿ, ನಿಮಗೆ ಇದು ನಿಮ್ಮ ತನವನ್ನು, ನಿಮ್ಮ ಸ್ವಾಭಿಮಾನವನ್ನು, ನಿಮ್ಮ ಆತ್ಮವಿಶ್ವಾಸವನ್ನು ಎತ್ತಿ ತೋರಿಸುತ್ತೆ. ಆ ಕಾರಣದಿಂದ ನೀವು ಯಾವುದೇ ಸಂದರ್ಭಗಳಲ್ಲಿ ಕೆಲವರ ಮುಂದೆ ಸಂಜಾಯಿಷಿ ಹೇಳ್ಕೊಂತಹ ಸಂದರ್ಭಗಳಲ್ಲಿ, ಎಕ್ಸ್ಪ್ಲನೇಷನ್ ಕೊಡುವಂತಹ ಸಂದರ್ಭಗಳಲ್ಲಿ ನಿಮ್ಮಿಂದ, ನಿಮ್ಮ ವರ್ತನೆಯಿಂದ, ನಿಮ್ಮ ಮಾತುಗಳಿಂದ ಯಾವುದೇ ತಪ್ಪು ಆಗಲಿಲ್ಲ ಅನ್ನುವಂತಹ ಪರಿಸ್ಥಿತಿಗಳನ್ನು ಪ್ರೂವ್ ಮಾಡುವಂತಹ ಸಂದರ್ಭಗಳು ಈ ವಾರದಲ್ಲಿ ಕಾಣಬರಬಹುದು. ಮುಖ್ಯವಾಗಿ ಈ ವಾರದಲ್ಲಿ ಮಾನಸಿಕ ಪ್ರಶಾಂತತೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಮಾನಸಿಕ ಚಿಂತನೆ ಅನ್ನೋದು ತುಂಬ ಒತ್ತಡಕ್ಕೆ, ಯಾವುದೇ ವಿಷಯಕ್ಕೆ ಒತ್ತಡ ತಗೊಳ್ಳುವುದು, ಮಾನಸಿಕ ಚಿಂತೆ, ಅನಾವಶ್ಯಕವಾದಂತಹ ಆತಂಕಗಳನ್ನು ದೂರ ಇಡುವಂತಹ ವಾರ ಈ ವಾರವಾಗಿರುತ್ತದೆ. ಮಾನಸಿಕವಾಗಿ ಧ್ಯಾನ, ಯೋಗ, ಜಪ, ತಪಾದಿಗಳ ಮುಖಾಂತರ ನೀವು ನಿಮ್ಮ ಮಾನಸಿಕ ಸ್ಥಿತಿಯನ್ನು ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳುವಂತಹ ಅವಶ್ಯಕತೆ ಇರುತ್ತೆ. ನಿಮ್ಮ ಸ್ನೇಹಿತರೊಂದಿಗೆ, ಬಂಧು ವರ್ಗದೊಂದಿಗೆ, ಸಹೋದ್ಯೋಗಿಗಳೊಂದಿಗೆ, ಕುಟುಂಬಸ್ಥರೊಂದಿಗೆ ನೀವು ಮಾತನಾಡುವಂತಹ ಸಂದರ್ಭದಲ್ಲಿ ಪ್ರೀತಿ, ಕಾಳಜಿ, ಅವರೊಡನೆ ಒಂದು ಸಹಾನುಭೂತಿಯಿಂದ ಮಾತನಾಡುವಂತಹ ಪರಿಸ್ಥಿತಿ ಈ ವಾರದಲ್ಲಿ ಇರುತ್ತೆ. ಅದಕ್ಕೆ ತಕ್ಕಂತೆ ಯಾವುದೇ ವಿವಾದಗಳಿಗೆ ಅವಕಾಶ ಕೊಡದಂತೆ ಪ್ರೀತಿಯಿಂದ ಮಾತನಾಡಿಸಿ. ಉದ್ಯೋಗ ಪ್ರಯತ್ನಗಳು ಮಾಡುವುದರಲ್ಲಿ ಮತ್ತು ವೃತ್ತಿ ಉದ್ಯೋಗಗಳಲ್ಲಿ, ವ್ಯಾಪಾರದಲ್ಲಿ ಮತ್ತಷ್ಟು ಶ್ರಮೆ, ಮತ್ತಷ್ಟು ಹಾರ್ಡ್ ವರ್ಕ್, ಮತ್ತಷ್ಟು ಎಫರ್ಟ್ ಹಾಕುವಂತಹ ಸಂದರ್ಭಗಳು ಈ ವಾರದಲ್ಲಿ ವೃಶ್ಚಿಕ ರಾಶಿಯವರಿಗೆ ಕಾಣಬಹುದು. ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ನಿಮಗಿರುವಂತಹ ಜಾಣತನೆಯಿಂದ, ಸಾಮರ್ಥ್ಯದಿಂದ, ಪ್ರತಿಭೆಯಿಂದ ಎಲ್ಲದರಲ್ಲೂ ಮೇಲುಗೈ ಸಾಧಿಸಿ ಪ್ರಶಂಸೆಗಳನ್ನು ನೀವು ತಗೊಳ್ತೀರಾ. ಮುಖ್ಯವಾಗಿ ಅವಾರ್ಡ್ಗಳು, ರಿಕಗ್ನೈಜೇಷನ್ಸ್ ಮತ್ತು ರಿವಾರ್ಡ್ಗಳಿಗೆ ನಿಮ್ಮ ಹೆಸರು ನಾಮಿನೇಟ್ ಆಗುವಂತೆ ನಿಮ್ಮ ಮೇಲ್ ಅಧಿಕಾರಿಗಳು ಸೂಚನೆ ಮಾಡ್ತಾರೆ. ಸ್ವಲ್ಪ ತಾಳ್ಮೆ, ಸ್ವಲ್ಪ ಯೋಚನೆ ಮತ್ತು ಮಾತಿನದಲ್ಲಿ ಹಿಡಿತ ಇದ್ದರಲ್ಲಿ ಈ ವಾರ ನಿಮಗೆ ಅದ್ಭುತ ಯೋಗವನ್ನು ತರುತ್ತದೆ ವೃಶ್ಚಿಕ ರಾಶಿಯವರಿಗೆ ಅಂತ ಹೇಳ್ತಾ, ಮುಖ್ಯವಾಗಿ ಪರಮೇಶ್ವರನ ಆರಾಧಿಸೋದು, ಪರಮೇಶ್ವರನ ಓಂ ನಮಃ ಶಿವಾಯ ಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯವೂ ಜಪ ಮಾಡುವುದರಿಂದ
ವೃಶ್ಚಿಕ ರಾಶಿಯವರು ಈ ವಾರ ಅದ್ಭುತವಾದ ಫಲಗಳನ್ನು ಪಡೆಯಬಹುದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.